ಸರ್ಕಾರಿ ಶಾಲೆ ಮಕ್ಕಳ ಪಾಲಿಗೆ ಗಂಡಾಂತರಕಾರಿಯಾಗಿ ಪರಿಣಮಿಸಿರುವ ಭಾರೀ ಪ್ರಮಾಣದ ವಾಹನ ದಟ್ಟಣೆ ಇರುವ ಶಿವಮೊಗ್ಗ ನಗರ ಗಾಡಿಕೊಪ್ಪದ ರಾಷ್ಟ್ರೀಯ ಹೆದ್ದಾರಿ ಸರ್ಕಲ್ಗೆ ಕಾಯಕಲ್ಪ ಕಲ್ಪಿಸಲು ಟ್ರಾಫಿಕ್ ಪೊಲೀಸರು ಮುಂದಾಗಿದ್ದಾರೆ. ಈ ಸಂಬಂಧ ಏಪ್ರಿಲ್ 24ರಂದು ಟ್ರಾಫಿಕ್ ಇನ್ಸ್ಪೆಕ್ಟರ್ ದೇವರಾಜ್, ಸಬ್ ಇನ್ಸ್ಪೆಕ್ಟರ್ ಸ್ವಪ್ನ ಮತ್ತವರ ಸಿಬ್ಬಂದಿಗಳು ಗಾಡಿಕೊಪ್ಪದ ಸರ್ಕಾರಿ ಶಾಲೆ ಸಮೀಪದ ಸರ್ಕಲ್ಗೆ ಭೇಟಿಯಿತ್ತು ಪರಿಶೀಲಿಸಿದರು. ಸ್ಥಳೀಯ ನಾಗರಿಕರ ಅಹವಾಲು ಆಲಿಸಿದರು. ಸರ್ಕಾರಿ ಶಾಲೆ ಮಕ್ಕಳು ಹಾಗೂ ಪಾದಚಾರಿಗಳು ಸುರಕ್ಷಿತವಾಗಿ ಹೆದ್ದಾರಿ ದಾಟಿ ಹೋಗಲು ಅಗತ್ಯವಿರುವ ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಕೆಲ ದಿನಗಳಲ್ಲಿಯೇ ತಾತ್ಕಾಲಿಕವಾಗಿ ಪೋರ್ಟೇಬಲ್ ಸಿಗ್ನಲ್ ಲೈಟ್ ವ್ಯವಸ್ಥೆ ಕೂಡ ಸರ್ಕಲ್ನಲ್ಲಿ ಮಾಡಲಾಗುವುದು ಎಂದು ಇನ್ಸ್ಪೆಕ್ಟರ್ ದೇವರಾಜ್ ಅವರು ಸ್ಥಳೀಯ ನಾಗರಿಕರಿಗೆ ಭರವಸೆ ನೀಡಿದ್ದಾರೆ. ಗಾಡಿಕೊಪ್ಪದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಸರ್ಕಾರಿ ಶಾಲೆ ಇದೆ. ಸದರಿ ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಅಭ್ಯಾಸ ನಡೆಸುತ್ತಿದ್ದಾರೆ. ಆದರೆ ಹೆದ್ದಾರಿಯಲ್ಲಿ ಭಾರೀ ಪ್ರಮಾಣದ ವಾಹನ ದಟ್ಟಣೆ ಇರುವುದು ಹಾಗೂ ಮಿತಿಮೀರಿದ ವೇಗದಲ್ಲಿ ವಾಹನಗಳು ಸಂಚರಿಸುವುದರಿಂದ ಮಕ್ಕಳು ಹೆದ್ದಾರಿ ದಾಟಿ ಶಾಲೆ ಮನೆಗೆ ಓಡಾಡುವುದು ಕಷ್ಟಕರವಾಗಿ ಪರಿಣಮಿಸಿದೆ. ಈಗಾಗಲೇ ಹಲವು ಶಾಲಾ ಮಕ್ಕಳು ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸದರಿ ಸರ್ಕಲ್ನಲ್ಲಿ ಸಿಗ್ನಲ್ ಲೈಟ್ ಅಳವಡಿಕೆ ಸೇರಿದಂತೆ ಅಗತ್ಯವಿರುವ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸ್ಥಳೀಯ ನಾಗರಿಕರು ಆಡಳಿತಕ್ಕೆ ಒತ್ತಾಯಿಸಿಕೊಂಡು ಬರುತ್ತಿದ್ದಾರೆ. ಈ ಕುರಿತಂತೆ ಉದಯ ಸಾಕ್ಷಿ ಡಿಜಿಟಲ್ ನ್ಯೂಸ್ ಕೂಡ ನಿರಂತರವಾಗಿ ವರದಿ ಮಾಡುತ್ತಿದ್ದು ಆಡಳಿತದ ಕಣ್ತೆರೆಸುವ ಕಾರ್ಯ ನಡೆಸಿಕೊಂಡು ಬರುತ್ತಿದೆ. ಇದೆಲ್ಲದರ ಫಲವಾಗಿ ಇತ್ತೀಚೆಗೆ ಲೋಕಸಭಾ ಸದಸ್ಯ BY ರಾಘವೇಂದ್ರ ಅವರು ಗಾಡಿಕೊಪ್ಪ ಸರ್ಕಲ್ನಲ್ಲಿ ಜಪಾನ್ ಮಾದರಿಯಲ್ಲಿ ಎಲಿವೇಟರ್, ಲಿಫ್ಟ್ ಸೌಲಭ್ಯವಿರುವ ಅತ್ಯಾಧುನಿಕ ಸ್ಕೈ ವಾಕರ್ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವಂತೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಸೂಚನೆ ನೀಡಿದ್ದಾರೆ. ಈ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ತಿಳಿಸಿದ್ದರು. ಈ ನಡುವೆ ಪೊಲೀಸ್ ಇಲಾಖೆ ಕೂಡ ಸರ್ಕಾರಿ ಶಾಲೆ ಮಕ್ಕಳು ಹಾಗೂ ಸ್ಥಳೀಯ ನಾಗರಿಕರಿಗೆ ಅನುಕೂಲ ಕಲ್ಪಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನಕ್ಕೆ ಮುಂದಾಗಿದೆ. ಸದರಿ ಕಾರ್ಯಕ್ಕೆ ಶಾಲಾ ಮಕ್ಕಳು, ಪೋಷಕರು ಹಾಗೂ ಸ್ಥಳೀಯ ನಾಗರಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಗಾಡಿಕೊಪ್ಪ ಏನು ಸರ್ಕಲ್ ಇದೆ, ಇಲ್ಲಿ ಕಳೆದ ನಮ್ಮದು 2025ರಲ್ಲೂ ಕೂಡ ಬ್ಲಾಕ್ ಸ್ಪಾಟ್ ಅಂತ ಗುರುತಿಸಿದೆ. ಏಕೆಂದರೆ ಇಲ್ಲಿ ಕಳೆದ ಒಂದು 3 ವರ್ಷದಿಂದ ಸ್ವಲ್ಪ ಮಾರಣಾಂತಿಕ ಅಪಘಾತಗಳಾಗಿ ಮೃತ ಆಗಿರೋದು ನಮ್ಮ ಅಂಕಿಅಂಶಗಳನ್ನು ಕಂಡುಬಂದ ಹಿನ್ನೆಲೆಯಲ್ಲಿ ಇದು ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ಒಂದು ಶಾಲೆ ಕೂಡ ಇದೆ. ಸುಮಾರು ಜನ ವಿದ್ಯಾರ್ಥಿಗಳು ಇಲ್ಲಿ ರಸ್ತೆ ದಾಟೋದು ಕೂಡ ಭಾಳ ಒಂದು ಟ್ರಾಫಿಕ್ ವಿಚಾರದ ದೃಷ್ಟಿಯಿಂದ ಸ್ವಲ್ಪ ಅವಶ್ಯಕತೆ ಅಂತ ಕಂಡು ಬಂದ್ಬಿಟ್ಟು ಟೆಂಪ್ರರಿ ನಾವು ಬ್ಯಾರಿಕೇಡ್ ಹಾಕಿದ್ದೀವಿ. ಈಗ ಇಲ್ಲಿ ಒಂದು ಮೂವಿಂಗ್ ಸಿಗ್ನಲ್ ನಮ್ಮ SP ಸಾಹೇಬ್ ಒಂದು ಮಾರ್ಗದರ್ಶನದಲ್ಲಿ 2 ಮೂವಿಂಗ್ ಸಿಗ್ನಲ್ ಸಿಟಿ ಒಳಗೆ ಇಲ್ಲಿ ಗಾಡಿಕೊಪ್ಪದಲ್ಲಿ ತೋರಿಸಿದ್ರೆ ಸ್ವಲ್ಪ ಟ್ರಾಫಿಕ್ ನಿಯಂತ್ರಣ ಆಗ್ಬೋದು ಮತ್ತು ಅಪಘಾತ ತಡೆಯೋಕ್ಕೂ ಕೂಡ ಅನುಕೂಲ ಆಗ್ತದೆ. ಮತ್ತು ಭಾಳ ಮುಖ್ಯವಾಗಿ ಬೆಳಗ್ಗೆ ಒಂದು 8ರಿಂದ 9 ಗಂಟೆ ಮತ್ತು ಸಂಜೆ 4ರಿಂದ 6 ಗಂಟೆ ಭಾಳ ದಟ್ಟಣೆ ಇರ್ತದೆ, ಸಂಚಾರ ದಟ್ಟಣೆ. ಸೊ ಒಂದು ಸಿಗ್ನಲ್ ಹಾಕಿದರೆ ಇಲ್ಲಿ ಟೆಂಪ್ರರಿ ಒಂದು ಉಷಾ ಸರ್ಕಲಲ್ಲಿ ನಾವು ಏನು ಕೂರಿಸಿದ್ದೀವಿ ಅದೇ ಮಾದರಿಯಲ್ಲಿ ಒಂದು ಸಿಗ್ನಲ್ ಕೂರಿಸಿದ್ರೆ ಸ್ವಲ್ಪ ಸಂಚಾರ ನಿಯಂತ್ರಣ ಆಗ್ಬೋದು ಮತ್ತು ಅಪಘಾತಗಳು ತಡೆಯಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತೊಂದು ಸ್ಥಳ ವೀಕ್ಷಣೆ ಮಾಡಿ ಬಂದಿದ್ದೀವಿ. ಇಲ್ಲಿ ಸಾರ್ವಜನಿಕರು ಕೂಡ ಇಲ್ಲಿ ಅವಶ್ಯಕತೆ ಇದೆ ಅಂತ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ನಾವು ಕ್ರಮವನ್ನು ಕೈಗೊಳ್ತೇವೆ.